ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಜರ್ಮನಿ ಪ್ರವಾಸದಲ್ಲಿದ್ದು ಉಗಾಂಡದ ಭಕ್ತರ ಕಣ್ಣೀರು ಒರೆಸಿದ ಶ್ರೀ ತರಳಬಾಳ ಜಗದ್ಗುರುಗಳು. ಮಗಳ ಕೊನೆ ಮುಖ ನೋಡಬೇಕೆಂಬ ತಾಯಿಯ ಆಕ್ರಂದನಕ್ಕೆ ತಕ್ಷಣವೇ ಸ್ಪಂದಿಸಿದ ಕರುಣಾಮಯಿ ಜಗದ್ಗುರುಗಳು. ಜರ್ಮನಿ, ಬೆಂಗಳೂರು, ಸಿರಿಗೆರೆ ದೇಶ ಭಾಷೆಗಳ ಗಡಿ ದಾಟಿದರೂ ಭಕ್ತರ ಮೇಲಿನ ಗುರುಗಳ ವಾತ್ಸಲ್ಯ ಕಮ್ಮಿಯಾಗುವುದಿಲ್ಲ ಎಂಬುದಕ್ಕೆ ಸಿರಿಗೆರೆಯ ಶ್ರೀ ತರಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತೊಮ್ಮೆ ಸಾಕ್ಷಿಯಾಗಿದ್ದಾರೆ. ಸಾಗರದಾಚೆಯ ಉಗಾಂಡದಲ್ಲಿ ಅಕಾಲಿಕ ಮರಣಕ್ಕೀಡಾದ ಹೆಣ್ಣು ಮಗಳೊಬ್ಬಳ ಪಾರ್ಥಿವ ಶರೀರವನ್ನ ತಾಯಿಯ ಮಡಿಲಿಗೆ ಸೇರಿಸಲು ಜರ್ಮನಿ ಪ್ರವಾಸದಲ್ಲಿದ್ದ ಜಗದ್ಗುರುಗಳು ತೋರಿದ ಆಸಕ್ತಿ ಮತ್ತು ಮಾನವೀಯ ಕಳಕಳಿ ಪ್ರತಿಯೊಬ್ಬರ ಹೃದಯವನ್ನ ಕಲಕುವಂತಿದೆ. ಉಗಾಂಡ ಕಂಪಾಲದಲ್ಲಿ ವಾಸವಾಗಿದ್ದ ಭಕ್ತರೊಬ್ಬರ ಪುತ್ರಿ ಬಿಂದು ತುಲಾರೋಡ್ ಕಾವೆಂಪೆ ಅವರ ಅಕಾಲಿಕ ನಿಧನ ವಾರ್ತೆ ಕೇಳಿ ಇಡೀ ಕುಟುಂಬ ಆಘಾತಕ್ಕೊಳಗಾಗಿತ್ತು. ಮಗಳ ಮುಖವನ್ನ ಕೊನೆ ಬಾರಿಯಾದರೂ ನೋಡಬೇಕು ಎಂದು ಭಾರತದಲ್ಲಿರುವ ಆ ಬಡ ತಾಯಿಯ ಕಣ್ಣೀರು ಹಾಕುತ್ತಾ ಹಂಬಲಿಸುತ್ತಿದ್ದಳು. ತಾಯಿಯ ಈ ಆಕ್ರಂದನ ಸದ್ಯ ಜರ್ಮನಿ ಪ್ರವಾಸದಲ್ಲಿರುವ ತರಳಬಾಳ ಶ್ರೀಗಳ ಕಿವಿಗೆ ತಲುಪಿದ ತಕ್ಷಣವೇ ಅವರು ಒಂದು ಕ್ಷಣವೂ ತಡ ಮಾಡದೆ ಕಾರ್ಯಪ್ರವೃತ್ತರಾದರು. ತಮ್ಮ ವಿದೇಶಿ ಪ್ರವಾಸದ ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ನೊಂದ ಕುಟುಂಬಕ್ಕೆ ಆಸರೆಯಾಗಲು ಶ್ರೀಗಳು ತಕ್ಷಣವೇ ರಾಯಭಾರ ಕಚೇರಿಗಳಿಗೆ ಸಂಪರ್ಕಕ್ಕೆ ಮುಂದಾದರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ತಮ್ಮ ಶಿಷ್ಯರಾದ ಡಾಕ್ಟರ್ ಶ್ರೀನಿವಾಸ್ ಅವರ ಮೂಲಕ ಉಗಾಂಡದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಹಿರಿಯ ಅಧಿಕಾರಿ ಶ್ರೀ ಅನಂತ್ ಅಯ್ಯರ್ ಅವರ ತುರ್ತು ಸಂಪರ್ಕ ಪಡೆದ ಶ್ರೀಗಳು ಸ್ವತಃ ತಾವೇ ಅತ್ಯಂತ ಕಳಕಳಿಯ ಪತ್ರವೊಂದನ್ನು ಬರೆದು ಪರಿಸ್ಥಿತಿಯ ಗಾಂಭೀರ್ಯವನ್ನ ಮನವರಿಕೆ ಮಾಡಿಕೊಟ್ಟರು.